ಮನೆಯ ಟ್ರೆಜರಿ ಮುರಿದು ಸುಮಾರು 80 ಗ್ರಾಂ ಬಂಗಾರವನ್ನ ಕದ್ದ ಆರೋಪಿಯನ್ನ ಕಾಗವಾಡ ಪೊಲೀಸರು ಬಂಧಿಸಿದ್ದಾರೆ ಅಂತ ಬೆಳಗಾವಿ ಎಸ್ಪಿ ಭೀಮಶಂಕರ್ ಗುಳೇದ್ ಹೇಳಿದರು. ಕಾಗವಾಡ ತಾಲೂಕಿನ ಶೆಡ್ಬಾಳ್ ಗ್ರಾಮದ ನಿವಾಸಿ ಚಿದಾನಂದ್ ಶ್ರೀಶೈಲ ಸಾಂಗ್ಲಿ ಅವರ ಮನೆಯಲ್ಲಿ ಕಳೆದ ವಾರದಲ್ಲಿ ಸಂಜೆ 6:30 ಸಮಯದಲ್ಲಿ ಈ ಬಂಗಾರ ಆಭರಣವನ್ನ ಕದ್ದುಕೊಂಡು ಹೋಗಿರುತ್ತಾರೆ ಅಂತ ದೂರು ದಾಖಲಿಸಿರುತ್ತಾರೆ. ದೂರಿನ ಅನ್ವಯ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ, ಸಿಪಿಐ ಸಂತೋಷ್ ಹಳ್ಳೂರ್ ಮಾರ್ಗದರ್ಶನದಲ್ಲಿ ಪಿಎಸ್ಐ ರಾಘವೇಂದ್ರ ಖೋತಾ ಹಾಗೂ ತಂಡದವರು ಶಿವಕಾಂತ್ ಚೆನ್ನಗೌಡ ಬೆಳಂಕಿ ಎನ್ನುವ ಆರೋಪಿಯನ್ನ ಬಂಧಿಸಿ ಒಟ್ಟು 6,80,000 ರೂಪಾಯಿಯಿಂದ 80 ಗ್ರಾಂ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಪ್ರಕರಣ ಕಾರ್ಯಾಚರಣೆಯಲ್ಲಿ ಭಾಗಿಯಾದವರಿಗೆ ಎಸ್ಪಿ ಭೀಮಶಂಕರ್ ಗುಳೇದ್ ಶಾಲಂಗಿಸಿದ್ದಾರೆ. 26ನೇ ತಾರೀಕು ಕಳೆದ 26ನೇ ತಾರೀಕು ಚಿದಾನಂದ್ ಶ್ರೀಶೈಲ್ ಸಾಂಗ್ಲಿ ನಮ್ಮ ಮನೆ ಕೀಲಿಕೆಯನ್ನ ಮುರಿದು ಅದರ ಟ್ರೆಜರಿ ಲಾಕರ್ನಲ್ಲಿ ಇಟ್ಟಿರ್ತಕ್ಕಂಥ ಸುಮಾರು 80 ಗ್ರಾಂ ಬಂಗಾರದ ಆಭರಣ ಯಾರೋ ಕದ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಒಂದು ಪ್ರಕರಣ. ಅದು ಆಗಿರ್ತಕ್ಕಂಥದ್ದು 25 ಸಂಜೆ 6 ಗಂಟೆಯಿಂದ 26 ಬೆಳಿಗ್ಗೆ 5 ಗಂಟೆ ಹೋಗಿದ್ದಾರೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಇವರು ಮನೆಯಿಂದ ತಮ್ಮ ಇನ್ನೊಬ್ಬ ಸಂಬಂಧಿಕರ ಮನೆಗೆ ಹೋಗಿರ್ತಾರೆ ಆಗಿದೆ. ಸೊ ಈ ಪ್ರಕರಣದಲ್ಲಿ ನಮ್ಮ ಕಾಗವಾಡ ಪಟ್ಟಣದ ಪೊಲೀಸ್ನವರು ತುಂಬಾ ಮುತುವರ್ಜಿಯಿಂದ ತನಿಖೆಯನ್ನ ಮಾಡಿ ಕೇವಲ 4 ದಿವಸದಲ್ಲಿ ಆರೋಪಿಯನ್ನ ಪತ್ತೆ ಹಚ್ಚಲಾಗಿದೆ. ಕಳೆದು ಹೋಗಿರ್ತಕ್ಕಂಥ ಎಲ್ಲ 80 ಗ್ರಾಂ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಒಂದು ಪ್ರಕರಣ ಪತ್ತೆ ಮಾಡಿದ್ದಕ್ಕೆ ಡಿಎಸ್ಪಿ ಪ್ರಶಾಂತ್, ಇನ್ಸ್ಪೆಕ್ಟರ್ ಸಂತೋಷ್ ಹಳ್ಳೂರ್, ಪಿಎಸ್ಐ ರಾಘವೇಂದ್ರ ಖೋತ್ ಮತ್ತೆ ಅವರ ಸಿಬ್ಬಂದಿಗಳು ಕಾಟೇಕೆರೆ, ಜಂಬಿಗಿ, ಕಾಂಬಳೆ, ಬಾರಿಗೆರೆ ಹಾಗೂ ನಮ್ಮ ತಾಂತ್ರಿಕ ಸಿಬ್ಬಂದಿಗಳಿಗೆ ಅಭಿನಂದನೆ. ಈ ಪ್ರಕರಣದಲ್ಲಿ ಅವ್ರಿಗೆ ಗೊತ್ತಿರತಕ್ಕಂಥ ಒಬ್ಬ ವ್ಯಕ್ತಿನೇ ಕಳ್ತನ ಮಾಡಿರೋದ್ರಿಂದ ನಾವು ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೊಳ್ಬೇಕು ಅದನ್ನ ತಗೊಳ್ತಾ